ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಾಕ್ಷಮ ಆ ದುಶ್ಯಾಸನದಿಂದ ನಾನು ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಹಲವತ್ತು ಆಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಪರಮೇಶ್ವರ, ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿತೆಂದುಕೊಂಡು ಇರೋ 2 ದಿನದಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆಯೋ? ಏಕೆ ಈ ರೀತಿ ಚಿಂತಾಮಗ್ನಳಾಗಿರೋದು? ಸ್ನೇಹಿತರೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರಬೇಕು. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನಿಸಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಸಂರಕ್ಷಿಸಿಕೊಳ್ಳಲು ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಪರಮೇಶ್ವರ, ಇಂತಹ ಪರಾಜಿತ ಸ್ತ್ರೀ ಜಾತಿಯನ್ನು ಏಕೆ ಸೂಚಿಸಿದ ದೇವಾ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧ ನೀತು ನಿಯಮ. ಮಗವ ಸ್ವರೂಪರಾದ ಋಷಿಗಳು ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿಟ್ಟು ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳು ಆಜ್ಞೆ ಮಾಡಿದರೆ, ಅಯ್ಯೋ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟು ಸಾರಿ ನಿನ್ನಲ್ಲಿ ಕೇಳಿಕೊಂಡಿರುವೆ. ಆಗುದು ಹಾಗೂ ಆಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದು. ತಿಳಿಸುವೆನು ನಾಥ, ಆದರೆ ಅದರಿಂದಾಗುವ ಫಲವೇನು? ನೀನು ಎಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕನಲ್ಲವೇ? ನಿಮ್ಮ ಅಣ್ಣನ ಆಜ್ಞೆಯ ಹೊರತು ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಏನು ಭಾನುಮತಿಯೇ? ಮುಂದೇನಾಯಿತು? ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಬಂದಿದ್ದರು, ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು, ಇನ್ನೇನು ಸಂಧಿಯಾಗಬಹುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಏರಿಸುವಿಷ್ಟೇ ಎಂದು ಅಪಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನನು ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನರ ವಿಲಾಸ ವಿಗ್ರಹಗಳಲ್ಲಿ ಮಗ್ನನಾದ ಆಯುಧಪತಿಯು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಈ ಕಾಲವನ್ನು ನಾನು ತಿಳಿದಿದ್ದ ಪಾಂಚಾಲಿ. ಅದರಲ್ಲಿ ಭಾನುಮತಿಗೆ ನೀನೇನೆಂತ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಹೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಚಮತ್ಕಾರವನ್ನು ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿ ತೊಂದರೆಯನ್ನು ಮುಗಿಸಿದೆಂದು ನಾನು ಭಾವಿಸಿದ್ದೆ. ನನ್ನ ತೊಡೆ ಮೇಲೆ ಕುಳಿತುಕೋ.